ಏನಿಲ್ಲ, ಲೈಕ್ ಲಾಸ್ಟ್ ಈ ಮನೆ ಕಟ್ಟೋ ಪ್ಲಾನ್ ಇದ್ದಿದ್ದು ನಮ್ಮಿಬ್ರಿಗೂ ಆ ಪ್ಲಾನ್ ಇರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು US ಹೋಗಿದ್ದೆ. ಅವಾಗ ಶ್ರುತಿ ಇಲ್ಲ, ಒಂದು ಜಾಗ ಇದೆ, ಆ ಜಾಗದಲ್ಲಿ ನನ್ನ ತಮ್ಮನ ಒಂದು ಕನಸು ಮನೆ ಕಟ್ಟಬೇಕು ಅಂತ ಹೇಳಿ ಅವಳು ನಿರ್ಧಾರ ಮಾಡಿದ್ಲು. ಅವಾಗ ನಾನು US ಹೋಗಿದ್ದು ಉದ್ದೇಶ ನಾವೇನಾದ್ರು ಒಂದು ಬೇರೆ ಕಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಆಮೇಲೆ ಇಲ್ಲ, ಒಂದೇನೋ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ಒಂದು ತಮ್ಮಂದಿದ್ದು ಆಸೆ ಪೂರೈಸಬೇಕು ಅಂತ ಈ ಜಾಗದಲ್ಲಿ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಅವಳು ನನ್ನ ಹತ್ರ ಮಾತಾಡಿದ್ದು. ನಾನು ಆಯಿತು ಸರಿ ಇದು ಸಪೋರ್ಟ್ ಮಾಡಿಕೊಂಡು ಶುರು ಮಾಡಿದ್ದೆ. ಅದು ಆಲ್ಮೋಸ್ಟ್ 1.5 years ಆಯಿತು ಕಟ್ಟಕ್ಕೆ ಶುರು ಮಾಡಿ. ಮ್ಯಾಕ್ಸಿಮಮ್ ಪ್ರಯತ್ನ ನಮ್ಮ ಅತ್ತೆ ಮಾವ ನಿಂತು ಬಿಟ್ಟು ಕಟ್ಸಿರೋದಿಲ್ಲ. ಏನು ನಾವು ಫೈನಾನ್ಷಿಯಲ್ ಮೇಜರ್ಲಿ ಶ್ರುತಿನೇ. ನಮ್ದು ಏನಿದ್ರು ಸೆಲೆಕ್ಷನ್, ಏನಾದ್ರು ಅಕಸ್ಮಾತ್ ಟೈಲ್ ಸೆಲೆಕ್ಷನ್ ಇದೆ, ಮೆಟೀರಿಯಲ್ ಸೆಲೆಕ್ಷನ್ ಇದೆ, ಎಲ್ಲಾದರೂ ಮೆಟೀರಿಯಲ್ಸ್ ಅದೊಂದು 2 times ನಾವು ಲಾರಿ ಲೋಡ್ ಮಾಡ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ಓವರ್ ಆಲ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಏನು ಅಂತ ಹೇಳಿದ್ರೆ ಲೈಕ್ ಓಕೆ, ಅವಾಗೆಲ್ಲ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್ ಮನೆ ಕಟ್ಟಬೇಕಾದ್ರೆ. ಈಗ ಮನೆ ಒಂದು ಎಂಡ್ ರಿಸಲ್ಟ್ ನೋಡಿದ್ಮೇಲೆ ವಿ ಆರ್ ಟೂ ಮಚ್ ಹ್ಯಾಪಿ ವಿತ್ ರೆಸ್ಪೆಕ್ಟ್ ಟು ದ ವರ್ಕ್ ವಾಟ್ ದೇ ಹ್ಯಾವ್ ಡನ್. ಗ್ರಿಲ್ ವರ್ಕ್ ಆಗಿರ್ಬೋದು, ಟೈಲ್ ವರ್ಕ್ ಆಗಿರ್ಬೋದು, ಪೇಂಟ್ ಹೌಸ್ ಆಗಿರ್ಬೋದು, ಪ್ಲಂಬರ್, ಎವ್ರಿ ಒನ್ ವಿ ಆರ್ ವೆರಿ ಮಚ್ ಹ್ಯಾಪಿ, ವೆರಿ ಮಚ್ ಸ್ಯಾಟಿಸ್ಫೈಡ್. ಸೊ ಫೈನಲಿ ವಿ ಆರ್ ಅಟ್ ದಿಸ್ ಸ್ಟೇಜ್. ಈ ಫಂಕ್ಷನ್ ಚೆನ್ನಾಗಿದೆ ಸಾಕು ಅಂತ ನಮ್ಮ ಆಶಯ. ನಿಮ್ದು ಮೇಡಮ್ ಸ್ವಲ್ಪ ಜೋರಾಗಿಡಿ ಹೇಳಿ. ಇದು ನಂದು ನನ್ನ ತಮ್ಮಂದು ಕನಸು. ಇವತ್ತು ಮಿಸ್ ಪ್ರೆಸೆನ್ಸ್ ನನ್ನ ಜೊತೆ ಇದ್ದಾನೆ. ಅವನಿಗೋಸ್ಕರ ಅವನ ಡ್ರೀಮ್ನ ನಾನು ಚೇತು ಸಪೋರ್ಟಿಂದ ಮಾಡಿದ್ದೀನಿ. ಮಮ್ಮಿ ಪಪ್ಪ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾಡೋಕ್ಕೋಸ್ಕರ. ಸೊ ಆಲ್ ಕ್ರೆಡಿಟ್ಸ್ ಟು ಚೇತು, ಮಮ್ಮಿ ಪಪ್ಪ. ನಾನು ಸುಮ್ಮನೆ ಮಾಡೋಣ ಅಂತ ಹೇಳಿದೆ, ಬಟ್ ಇದನ್ನ ಆಕ್ಚುಲಿ ಮಾಡಿಸಿದ್ದು ಮಮ್ಮಿ ಪಪ್ಪ ಮತ್ತೆ ಚೇತು. ಸೊ ಇವತ್ತು ಇಷ್ಟು ಖುಷಿ, ಇಷ್ಟು ಇದು ಎಲ್ಲ ಸಾಧ್ಯ ಆಗಿದ್ದು ಇವರು. ಸರ್, ಕೊನೆಯದಾಗಿ ನಿಮ್ಮ ಅತ್ತೆ ಮಾವಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇರ್ಲಿ ನಿಮ್ ಬೆಳಿಗ್ಗೆ ಪ್ರಶ್ನೆ ಮಾಡಿಸಲ್ಲ ಮರ. ಅದು ಏನಾಗಿತ್ತು ಅಂತ ಹೇಳಿದ್ರೆ, ರೆಕಾರ್ಡ್ ಮಾಡಿ ತಮ್ಮ ಇದ್ದ ಟ್ಯೂಮರ್ ಆಗಿ ಇದಾದ್ರು. ಅವಾಗ ನಾನು ಇವಾಗ ಮದುವೆ ಆಗಿದ್ದು ಆಲ್ಮೋಸ್ಟ್ 9 years. ಓಕೆ, ಅವತ್ತೇ ಡಿಸೈಡ್ ಮಾಡಿದ್ದೆ ಇವರು ಲೈಕ್ ಅವ್ರ ತಮ್ಮ ಇನ್ನೋಡ್ಬೇಕು, ನಂಗೆ ನೋಡ್ಕೋಬೇಕು ಅಂತ. ನಾನು ಎಂಗೇಜ್ಮೆಂಟ್ ಟೈಮ್ ಅಂದಾಗ ನಮ್ಮ ಮಾವ ಕಣ್ಣೀರು ಹಾಕಿದ್ರು. ಅವತ್ತೇ ಲಾಸ್ಟ್ ಕಣ್ಣೀರಾಗಿರ್ಬೇಕು, ಪ್ರತಿಯೊಬ್ಬರಲ್ಲೂ ಸಂತೋಷ ಇರಬೇಕು ಅಂತೇಳಿ ಅವತ್ತು ಡಿಸೈಡ್ ಮಾಡಿದ್ರು. ಈಗ ಆಲ್ಮೋಸ್ಟ್ 9 years ಕಂಪ್ಲೀಟ್. ಸೊ ಇವ್ರ ರಿಲೇಟಿವ್ಸ್ ನನ್ನ ಮಗನಾಗಿ ನೋಡ್ತಾರೆ, ಇವ್ರ ರಿಲೇಟಿವ್ಸ್ ನನ್ನ ತಂದೆ ತಾಯಿಯಾಗಿ ನೋಡ್ತೀನಿ. ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ, ನಾನು ಅವ್ರನ್ನ ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಲೈಕ್ ಈ ಬಾಂಡಿಂಗ್ ನಾವು ಲೈಕ್ ನಂದು ದಾವಣಗೆರೆ, ಇವ್ರದ್ದು ಈ ಕಡೆ ಸೈಡು. ಹಂಗಾಗಿ ನಮ್ಮ ಸಂಬಂಧ ಹಿಂಗೆ ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು, ಒಂದೇ ಇಂಜಿನಿಯರಿಂಗು PUC ಎಲ್ಲ ಒಟ್ಟಿಗೆ ಓದಿದ್ದು ನಾವು. ಇವ್ಳು ನೋಡಿಲ್ಲ, ಇವ್ಳು ನಾನು ನೋಡಿಲ್ಲ. ಬಟ್ ಏನು ಅಂತ ಹೇಳಿದ್ರೆ ಲೈಕ್ ಅದು ಸಂಬಂಧ ಆಯಿತು, ದೂರದ ಸಂಬಂಧ ಅಂತ ಸ್ಟಾರ್ಟಿಂಗ್ ಅನಿಸಿತ್ತು. ಬಟ್ ಆದ್ಮೇಲೆ ಗೊತ್ತಾಯಿತು ಇವರಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ, ಕಲ್ಚರ್ ಆಗಲಿ ತುಂಬ ಚೆನ್ನಾಗಿದೆ. ನಮ್ಮ ಕಡೆಗಿಂತ ಇವ್ರ ಕಡೆ ತುಂಬ ಫ್ಯಾಮಿಲಿ ವ್ಯಾಲ್ಯೂಸಿಗೆ ಜಾಸ್ತಿ ಇದೆ, ಅಂದರೆ ಅಟ್ಯಾಚ್ಮೆಂಟ್ ಇದೆ ಅವ್ರ ಕಡೆ ಅಂತ ಗೊತ್ತಾಗಿ ನಾನು ಅವ್ರ ಕಡೆ ತುಂಬ ಹಚ್ಕೊಳ್ಳೋಕೆ ಟ್ರೈ ಮಾಡಿದೆ. ಈಗ ನೋಡಿದರೆ ಲೈಕ್ ವೆರಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಮ್ದಾಗ್ಲಿ ಅವ್ರದ್ದಾಗ್ಲಿ. ಸೊ ಇದಿಷ್ಟು ಮನೆ ಇದಾಗಬೇಕು ಅಂತ ಹೇಳಿದ್ರೆ ಎಲ್ಲರ ಸಪೋರ್ಟ್ ಇದೆ. ಏನಿಲ್ಲ ಅಂತ ಹೇಳಿದ್ರೆ ಹತ್ತಿರದಲ್ಲಿ ನಮ್ಮ ಅತ್ತೆ ಮಾವ ಇದೆ ಪಿಟ್ಲಾನಲ್ಲಿ. ನಮ್ದೇನೇ ಆಯ್ತು, ಈಗ ಏನಾದ್ರು ಲೇಟ್ ಆಯ್ತು ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ, ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ, ಈ ಮನೆ ಕಟ್ಬೇಕಾದ್ರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಮನೆ ಅಂತ ಹೇಳ್ಬಿಟ್ಟು ಕಟ್ಟಿದ್ರು. ಫಂಕ್ಷನ್ ಮಾಡ್ತಾ ಇರ್ಬೇಕಂದ್ರೆ ನೋಡ್ತಾ ಇದ್ದೀನಿ ಎಲ್ಲರೂ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅದೊಂದು ಖುಷಿ. ಇದು ನಮ್ಮ ಕಡೆ, ನಾವು ದಾವಣಗೆರೆ ನಮ್ಮ ಹಳ್ಳಿ ಕಡೆ ಅದಿಲ್ಲ. ಓಕೆ, ನಾವೆಲ್ಲಾರು ಕೀಡಿ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಇಲ್ಲೆಲ್ಲಾರು ನಮ್ಮವರು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರಲ್ಲ, ಅದೊಂದು ಖುಷಿ ಅಷ್ಟೇ. ನನ್ನ ಆಂಟಿ, ಮಾವ, ಅಜ್ಜಿ, ತಾತ, ಚಿಕ್ಕಪ್ಪರು, ನನ್ನ ಅಣ್ಣ ತಮ್ಮ, ನನ್ನ ಕಸಿನ್ಸ್, ಅವ್ರಿಗೆ ಯಾರು ಇದನ್ನ ಶ್ರುತಿ ಏನೋ ಹೇಳಿದ್ರೆ ಡೋಂಟ್ ಥಿಂಕ್ ಸೆಕೆಂಡ್ ಥಾಟ್ ಇಲ್ಲ ಅವ್ರಿಗೆ. ವೆರಿ ಸಪೋರ್ಟಿವ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್. ನನಗೆ ಏನ್ ಹೇಳಿದ್ರು ಆಯ್ತು, ಅದು ಎಷ್ಟು ಕಷ್ಟ ಇರಲಿ ಇಟ್ಸ್ ಓಕೆ, ನಾವು ಮಾಡ್ತೀವಿ, ನಿಮ್ಗೆ ಏನು ಚಿಂತೆ ಇಲ್ಲ, ನಿಮ್ಗೆ ಏನ್ ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ ಅನ್ನೋಂತ ಫುಲ್ ಬೇಗ್ ಬಂಚ್ ಆಫ್ ಪೀಪಲ್ ಇದ್ದಾರೆ ನನ್ನ ಹತ್ರ. ಸೊ ದಟ್ಸ್ ದ ಮೇನ್. ಖುಷಿನಾ ನಿಮ್ಗೆ? ಈಗ ಖುಷಿಯಾಗಿರಿ. Whatever has happened in the last 9 years until now, okay, ಇದೊಂದು ಕನಸಿತ್ತು.
ಆಲ್ಮೋಸ್ಟ್ ಈಗ ಸ್ವಂತ ಮನೆ ಬ್ಯಾಂಗ್ಳೂರಲ್ಲಿ ಆಯ್ತು. ಯಾವಾಗ್ಲೂ ಇಷ್ಟೇ ಸ್ಟ್ರಗಲ್ ಇತ್ತು, ಅದು ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಮನೆ ಕಟ್ಸ್ಕೊಂಡ್ವಿ ಅದನ್ನ. ಇದನ್ನು ಅಷ್ಟೇ ಎಫರ್ಟ್ ಹಾಕಿ ಕಟ್ಸಿದ್ದಾರೆ ನಾವೆಲ್ಲರೂ ಸೇರಿ. All effort is ಈಗ worth ಓವರ್ ಆಲ್ the ರಿಸಲ್ಟ್ ಚೆನ್ನಾಗಿದೆ. ಜನಕ್ಕೆ. ಇವ್ರದ್ದು ಡ್ಯೂಪ್ಲೆಕ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಡ್ಯೂಪ್ಲೆಕ್ಸ್ ಲೈಕ್ ಓಕೆ ನಾವು ನಮ್ಮ ಅರ್ನಿಂಗ್ಸಿಗೆ ಬಿಯಾಂಡ್ ಅಂತ ಅನ್ಸಿತ್ತು. 1.5 crores ಆಗ್ತಿತ್ತು. ಇದೆ ಯಾವಾಗ 2016 ಅಲ್ಲಿ ನಾವು ಯಾವಾಗ ಮನೆ ಕಟ್ಟಿ ಒಂದು 3-4 ವರ್ಷಕ್ಕೆ ನಮ್ದೆಲ್ಲ ಸಾಲ ಇನ್ನೊಂದು ಮತ್ತೊಂದು ಹೌಸ್ ರೆಂಟ್ ಎಲ್ಲ ಆಯ್ತು, ಲೋನ್ ಎಲ್ಲ ಕ್ಲಿಯರ್ ಆಗೋಯ್ತು. ಅವಾಗ ಯೋಚನೆ ಮಾಡಿದ್ದು ನಾನು ಅವಾಗ ನಾನು ಪ್ಲಾನ್ ಮಾಡಿದ್ದೆ, ಇಲ್ಲ 1-2 ತಗೋಬೋದು. Chetu feels happy. ಕೆಲವೊಂದು ನನ್ನ ಲೈಫಲ್ಲಿ ಡಿಸಿಷನ್ ನಾನು ಕೇಳ್ತೀನಿ, ಬೇಡ ತಡಿಯೋಣ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಲ್ಲ. ಅದು ಯಾವಾಗ ಆಗ್ಬೇಕು ಅದು ಅವಾಗ್ಲೇ ಆಗೋದು ಅಲ್ಲಿವರೆಗೂ. ಎಷ್ಟೆಂತ ಅಷ್ಟರಲ್ಲೇ ಈಗ ದೇವರು ಇಲ್ಲಿವರೆಗೂ ನಮಗೆ ಯಾವ್ದೂ ಕಮ್ಮಿ ಮಾಡಿಲ್ಲ. ಒಂದ್ ನಿಮಿಷ ಬರಲಿ. ಹಾ, ಒಂದು 2 minutes ಕಳಿಸಿ. ಯಾವ್ದು ಇದರಲ್ಲಿ ಕಮ್ಮಿ ಮಾಡಿಲ್ಲ. ಹಂಗಾಗಿ ಏನ್ ಕೇಳಿದಾರಲ್ಲ ದೇವರೆಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ. ಮನೆ ಕಟ್ಟಿದ್ದಾಗ್ಲಿ, ಏನಾಗ್ಲಿ, Very ದುಡ್ಡಿನ blessed. ವಿಚಾರ ಆಗ್ಲಿ, ನಮಗೆ ಸಂತೋಷ ವಿಚಾರ ಆಗ್ಲಿ, ಒಂದು ಕಮ್ಮಿ ಆಗಿದೆ ಅಂತ ಯಾವುದೂ ಇಲ್ಲ ರಿಗ್ರೆಟ್. All thanks to Advik. ಅವನು ಸಪೋರ್ಟಿವ್ ಆಗಿದ್ದ. ಪಾಪ ನಮ್ಗೆ ಯಾವತ್ತೂ ಕಷ್ಟ ಕೊಡ್ಲಿಲ್ಲ ನಮ್ಗೆ. ಹೀಗಾಗಿ ನಮ್ಮ ಜೊತೆ ಇರೋರೆಲ್ಲರೂ ಖುಷಿ, ನಾವು ಖುಷಿ. ಓವರಾಲ್ ಹಿಂಗೆ ಹೋಗ್ಬೇಕನ್ನೋದು ಆಸೆ ಆಗ್ತದೆ. ಖುಷಿಯಾಗಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕನ್ನೋದು ಅಷ್ಟೇ ನಮಗೆ. ಖುಷಿಯಾಗಿರಿ, ಎಂಜಾಯ್ ಮಾಡಿ, ಚೆನ್ನಾಗಿ ಆರಾಮಾಗಿ ಮುಗಿಸಿ ಫಂಕ್ಷನ್. ಥ್ಯಾಂಕ್ ಯು. ಓಕೆ. ಒಂದೇನೋ ಲೈಕ್ ಎಮರ್ಜಿಂಗ್ ಹುಡುಗರಿದ್ದಾರೆ, ಮಾಡ್ಬೇಕು ಅನ್ನೋದಿದೆ, ಬೆಳಿಬೇಕು ಅನ್ನೋದಿದೆ, ಅಂತವ್ರಷ್ಟೇ ಬೆಳೆಯಕ್ ಸಾಧ್ಯ. ಈಗ ಹೊಟ್ಟೆ ತುಂಬಿದವ್ರು ಯಾವತ್ತೂ ಬೆಳೆಯಕ್ ಆಗಲ್ಲ. ಈಗ ಎಷ್ಟೋ ಜನ ನೋಡಿದ್ವಿ ಫೋಟೋಗ್ರಾಫರ್ಸ್, ಓಕೆ ಆಯ್ತು ದುಡ್ಡು ಮಾಡೋದು, ಎಲ್ಲಾರು ನನಗೆ ಬದುಕಿರೋದು ದುಡ್ಡು ಮಾಡಕ್ಕೆ, ಯಾರೇ ದುಡ್ಡು ಮಾಡಕ್ಕೆ ಮಾಡ್ತಾರೆ, ಹೆಸರು ಮಾಡ್ಬೇಕು ಅಂತ ಒಂದು ಸೆಟ್ ಆಫ್ ಜನ ಹೋಗ್ತಾ ಇರ್ತಾರೆ. ನಾವ್ ಎಲ್ಲಿಂದ ಬಂದಿದೀವಿ ಅನ್ನೋ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ನಾವ್ ಎಷ್ಟೇ ಬೆಳೆದ್ರು ಕೂಡ ಅಷ್ಟೇ ಗ್ರೌಂಡ್ ವರ್ತ್ ಆಗಿ ನಮ್ಮ ಜೊತೆಗಿರೋರ್ನ ಮಾತಾಡ್ಸ್ಕೊಂಡು, ದುಡ್ಡಿದ್ದಾಗ ಓಕೆ ಚೆನ್ನಾಗಿ ಮಾತಾಡ್ಸೋ, ದುಡ್ಡು ಮೇಲೆ ಬಂದಾಗ, ದುಡ್ಡು ಎಲ್ಲ ಇದ್ದಾಗ ಎಲ್ಲಾರನ್ನೂ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದಿದೆ, ಅದ್ರಲ್ಲಿ ಅವ್ರು ಎಂತವ್ರು ಬೆಳೆಯಲ್ಲ. ಹೀಗಾಗಿ ನಿಮ್ ಟೀಮ್ ಚೆನ್ನಾಗಿದೆ, ಒಬ್ರೊಬ್ರು ಸಪೋರ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಫೋಟೋಗ್ರಫಿ ಇಂಟ್ರೆಸ್ಟ್. ಥ್ಯಾಂಕ್ ಯು. ಈ ಒಂದು 8-9 ವರ್ಷದಲ್ಲಿ DSLR ಲೆನ್ಸಸ್ ತಗೊಂಡು ಶುರು ಮಾಡಿದೆ ಜರ್ನಿ. ಎಲ್ಲೋ ಇಂಟ್ರೆಸ್ಟ್ ಅದ ಆ ಟೈಮಲ್ಲಿ. ಥ್ಯಾಂಕ್ ಯು. ಲೈಕ್ ಓಕೆ ನನಗೆ ಇಷ್ಟ ಫೋಟೋಗ್ರಫರ್ ಅಂತ ಹೇಳಿದ್ರೆ ಕಡಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ? ನಾನೇ ಹಾ, ಸುಖವಾಗಿರಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದ್ ಮಾತು. ಆರೋಗ್ಯವಾಗಿರ್ಬೇಕು. ಹಾ, ಯಾರ್ಯಾರು? ಎಲ್ಲರೂ ಇರ್ಬೇಕು, ಅವರು ನಾವು ಕೂಡ ಸುಖವಾಗಿ ಆರೋಗ್ಯವಾಗಿರ್ಬೇಕು. ಈಗ ಹೊಸ ಮನೆ ಕಟ್ಸಾರ, ಅವ್ರಿಗೆ ಒಂದ್ ಮಾತು ಹೇಳ್ರಿ, ಇನ್ನೊಂದ್ ಮಾತು ಒಳ್ಳೇದು ಯಾವ್ದನ. ಏನ್ ಹೇಳ, ನಿನ್ನ ಸಂಬಳ ಹೆಚ್ಚೇ ಬರ್ಲಿ ಅಂತಾಳೆ. ಹಾ, ಅದ್ರ ಮೇಲೆ ಇನ್ನೇನ್ ಹೇಳಕ್ ಬರುತ್ತೆ. ಸುಖವಾಗಿರ್ಲಿ, ಎಲ್ಲಾ ಕಡೆಗೂ ಸಂತೋಷವಾಗಿರ್ಲಿ ಅಯ್ಯಮ್ಮ. ಖುಷಿ ಆಯ್ತಾ ನಿಮ್ಗೆ? ಹಾ? ಈಗಿದ್ದಂಗೆ ಇರ್ಬೇಕು. ಖುಷಿ ಆಯ್ತಾ ನಿಮ್ಗೆ ಮೊಮ್ಮಗಳು ನೋಡಿ? ಮತ್ತೆ ಹೇಳ್ಬೇಕು ಅವನ್ನೆಲ್ಲ. ಹೇಳಲ್ಲ, ಹೇಳಿ ಇನ್ನೊಂದ್ಸರಿ. ಎಲ್ಲಾ ಕಡೆಗೂ ಎಲ್ಲರೊಳಗೂ ಸುಖವಾಗಿರ್ಬೇಕು, ಸುದ್ದಿ ಆರೋಗ್ಯವಾಗಿರ್ಬೇಕು, ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು, ನಾವು ಅವಳು ನೋಡ್ಕೋಬೇಕು. ಸರಿಯಾ? ಓಕೆ, ಡನ್. Shri Shankara Sudhamana